A very good morning to all the viewers. This is Professor Arun Gedde here. Welcome to my YouTube channel. In the previous class, we have started the promotion stage. ಅಂದ್ರೆ ಪ್ರವರ್ತನೆಯ ಹಂತದ ಬಗ್ಗೆ ನೋಡಿದ್ದೀವಿ. So let us continue the next part of company law subject. Who is a promoter? This is one of the important question. Promoter ಅಂದ್ರೆ ಪ್ರವರ್ತಕ ಎಂದರೆ ಯಾರು ಅನ್ನಂಗೆ ಕನ್ನಡ. Promoter means ಪ್ರವರ್ತಕರು ಅಂತ ಕರಿತೀವಿ. ಸೊ ನೆನಪಿಟ್ಟುಕೊರಿ. Who is a promoter? Promoter means pravartakaru. So they are given meaning. First meaning tilkona. Who is a promoter? Promoter is a person who undertake to form a company. No, ನೆನಪಿಟ್ಟುಕೊರಿ word brief ಆಗಿ ಹೇಳ್ತೀನಿ ಆಮೇಲೆ. Promoter is a person who undertake to form a company with reference to given project and set it going, and who take necessary step to accomplish the task. ಹೂ ಅಂಡರ್ಟೇಕ್ ದ ವರ್ಕ್ ಆಫ್ ಪ್ರಮೋಷನ್ ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ ಅವರು ಈ ಎಲ್ಲ ಪಾಯಿಂಟ್ ಒಳಗೆ. ಪ್ರಮೋಟರ್ ಈಸ್ ಅ ಪರ್ಸನ್ ಹೂ ಟೇಕ್ ದ ಇನಿಷಿಯೇಟಿವ್ ಟು ಸ್ಟಾರ್ಟ್ ದ ಕಂಪ್ನಿ. ಒಂದು ವರ್ಡ್ನಲ್ಲಿ ಹೆಂಗೆ ಹೇಳ್ಬೋದು ರೀ? ಪ್ರಮೋಟರ್ ಈಸ್ ಅ ಪರ್ಸನ್ ಹೂ ಟೇಕ್ ಇನಿಷಿಯೇಟಿವ್ ಟು ಸ್ಟಾರ್ಟ್ ದ ಕಂಪ್ನಿ. ಯಾವ ವ್ಯಕ್ತಿ ಕಂಪ್ನಿನ ಪ್ರಾರಂಭಿಸಲು ಪ್ರಯತ್ನ ಪಟ್ಟಿರ್ತಾನೆ, ಪಯೋನಿಯರ್, ಪಿಲ್ಲರ್, ಫೌಂಡರ್. ಸೊ ಹೀ ಈಸ್ ಅ ಪ್ರಮೋಟರ್. ಈಗ ನೀವು ಒಂದು ಮನೆ ಕಟ್ಟಬೇಕಂದ್ರೆ ಫಸ್ಟಿಗೆ ಏನು ಮಾಡ್ಬೇಕ್ರಿ? ತಳಪಾಯ ಫೌಂಡೇಶನ್ ಕಟ್ಟಬೇಕು. ಆ ಫೌಂಡೇಶನ್ ಕಟ್ಟವ ಯಾರು ಅಂದರೆ ಕಂಪ್ನಿದು ಪ್ರಮೋಟರ್. ಸಿಂಪಲ್ ಥಿಂಗ್ ಮಾಡಿದ್ರೆ ಕಂಪ್ನಿನ ಫಸ್ಟ್ ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಪ್ರಮೋಟರ್ಸ್ ಅಂತ ಕರಿತೀವಿ, ಪ್ರವರ್ತಕರು. ಅಂದ್ರೆ ಒಂದು ಕಂಪ್ನಿ ಸೆಟಪ್ ಮಾಡಬೇಕಾದ್ರೆ ಏನೇನು ಬೇಕು ಆ ಎಲ್ಲವನ್ನು ತೆಗೆದುಕೊಂಡು ಬರ್ತಕ್ಕಂತಹ ವ್ಯಕ್ತಿ ಯಾರು ಅಂದ್ರೆ ಪ್ರಮೋಟರ್. ಫಾರ್ ಎಕ್ಸಾಂಪಲ್ ರಿಸೋರ್ಸ್ ಬೇಕು, ಸಂಪನ್ಮೂಲಗಳು. ರಿಸೋರ್ಸ್ ಅಂದ್ರೆ ಏನು ರೀ? ಲ್ಯಾಂಡ್ ಬೇಕು, ಲೇಬರ್ ಬೇಕು, ಕ್ಯಾಪಿಟಲ್ ಬೇಕು, ಆರ್ಗನೈಜೇಷನ್ ಬೇಕು. ಇವೆಲ್ಲನೂ ಒಂದೇ ಕಡೆ ತೊಗೊಂಬರೋ ಯಾರು ಅಂದ್ರೆ ಪ್ರಮೋಟರ್. ಸೊ ಹಂಗಾಗಿ ಪ್ರಮೋಟರ್ ಅಂದರೆ ಯಾರು ರೀ? ದ ಪರ್ಸನ್ ಹೂ ಸ್ಟಾರ್ಟ್ ದ ಕಂಪ್ನಿ ವಿತ್ ಅರೇಂಜ್ಮೆಂಟ್ ಆಫ್ ನೆಸೆಸರಿ ಥಿಂಗ್ಸ್ ಅಂತ. ಅವಶ್ಯಕ ವಸ್ತುಗಳನ್ನು ಅಥವಾ ಅವಶ್ಯಕ ಅಂಶಗಳನ್ನು ಒಂದೇ ಕಡೆ ತೊಗೊಂಡ್ಬಂದು ಯಾವ ವ್ಯಕ್ತಿ ಕಂಪ್ನಿನ ಪ್ರಾರಂಭ ಮಾಡ್ತಾನೆ ಅವಂಗೆ ನಾವೇನಂತ ಕರಿತೀವಿ? ಪ್ರಮೋಟರ್ ಅಂತ ನಾವಲ್ಲಿ ಕರಿತೀವಿ. Now this is the meaning of promoter. Let us discuss the definition of a promoter. So promoter according to section 2 subsection 69, promoter is a person. First word is promoter is a person who has been named as such in the prospectus or identified by the company in annual return referred in section 92. ನೋಡಿ ಯಾಕೆ ಈ ವರ್ಡ್ ಕೊಟ್ಟಾರ ಅಂದರೆ ಡೆಫಿನೇಷನ್ ಕೇಳಿದ್ರೆ ಅಲ್ಲಿ ಏನು ಚೇಂಜ್ ಮಾಡಬಾರ್ದು. ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್, ಹೂ ಈಸ್ ಅ ಪ್ರಮೋಟರ್? ಹೂಸ್ ನೇಮ್ ಈಸ್ ಇನ್ ಪ್ರಾಸ್ಪೆಕ್ಟಸ್. ಫಸ್ಟ್ ವರ್ಡ್ ನೆನಪಿಟ್ಕೊರಿ. ಯಾರ ಹೆಸರು ಕಂಪ್ನಿಯ ಪರಿಚಯ ಪತ್ರಿಕೆಯಲ್ಲಿ ಇರುತ್ತದೋ ಆ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಪ್ರಮೋಟರ್ಸ್ ಅಂತ ಕರಿತೀವಿ. ಪರಿಚಯ ಪತ್ರಿಕೆ ಒಳಗೆ ಇರಬೇಕು. ಪ್ರಾಸ್ಪೆಕ್ಟಸ್ ಮುಂದೆ ಬರುತ್ತೆ. ಇಟ್ ಈಸ್ ಅ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ ಟು ಪರ್ಚೇಸ್ ಅ ಶೇರ್. ಅಂದ್ರೆ ಶೇರ್ ತೆಗೆದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಕಂಪ್ನಿದು ಯಾವುದು ಅಂದ್ರೆ ಪ್ರಾಸ್ಪೆಕ್ಟಸ್ ಅದು. ಸೊ ಪ್ರಮೋಟರ್ ಅಂದರೆ ಯಾರು? ಯಾರ ಹೆಸರು ಪ್ರಾಸ್ಪೆಕ್ಟಸ್ನಲ್ಲಿ ಇರುತ್ತಾ ಅವಾಗ ಏನಂತ ಕರಿಬೋದು ನಾವು? ಪ್ರಮೋಟರ್ ಅಂತ. ಇದು ಒಂದೇ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಇಲ್ಲಿ ಕೊಟ್ಟಾರ ನೋಡ್ರಿ. ಹೂ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಬೈ ದ ಕಂಪ್ನಿ ಇನ್ ಆ್ಯನ್ಯುವಲ್ ರಿಟರ್ನ್. ಅಂದರೆ ಏನು ರೀ? ಕಂಪ್ನಿಯ ವಾರ್ಷಿಕ ವರದಿಯಲ್ಲಿ ಆ್ಯನ್ಯುವಲ್ ರಿಪೋರ್ಟ್, ಆ್ಯನ್ಯುವಲ್ ರಿಟರ್ನ್. ಸೊ ವಾರ್ಷಿಕ ವರದಿಯಲ್ಲಿ, ವಾರ್ಷಿಕ ಮಾಹಿತಿಯಲ್ಲಿ ಅವರ ಹೆಸರನ್ನು ಏನು ಮಾಡಿರ್ಬೇಕು ರೀ? ಬರೆದಿರಬೇಕು. ಸೊ ಅವಾಗ ನಾವೇನಂತ ಕರಿತೀವಿ? ಪ್ರಮೋಟರ್. ಸೊ ಫಸ್ಟ್ ಪಾಯಿಂಟ್ ಈಸ್ ಹೂಸ್ ನೇಮ್ ಈಸ್ ಇನ್ ಪ್ರಾಸ್ಪೆಕ್ಟ್ ಆ್ಯಂಡ್ ಹೂ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಇನ್ ಆ್ಯನ್ಯುವಲ್ ರಿಟರ್ನ್. ಪ್ರಾಸ್ಪೆಕ್ಟಸ್ ಅವ್ರ ಹೆಸರು ಬರೀಬೇಕು, ಆ್ಯನ್ಯುವಲ್ ರಿಟರ್ನ್ ಒಳಗೆ ಅವ್ರ ಹೆಸರು ಇರಬೇಕು. ಏನ್ರಿ? ಪರಿಚಯ ಪತ್ರಿಕೆಯಲ್ಲಿ ಅವರ ಹೆಸರು ಇರಬೇಕು, ಹಾಗೂ ವಾರ್ಷಿಕ ವರದಿಯಲ್ಲಿ ಕೂಡ ಅವರ ಹೆಸರು ಇರಬೇಕು ಅಂತ. ಆಮೇಲೆ ಎರಡನೇದು, ಹೂ ಹ್ಯಾಸ್ ಕಂಟ್ರೋಲ್ ಓವರ್ ದಿ ಅಫೇರ್ಸ್ ಆಫ್ ಅ ಕಂಪ್ನಿ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ, ವೆದರ್ ಆಸ್ ಅ ಶೇರ್ ಹೋಲ್ಡರ್ ಆರ್ ಡೈರೆಕ್ಟರ್ ಆರ್ ಅದರ್ವೈಸ್. ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಾರ. ಪ್ರಮೋಟರ್ ಈಸ್ ಅ ಪರ್ಸನ್ ಹೂ ಹ್ಯಾಸ್ ಕಂಟ್ರೋಲ್ ಓವರ್ ದ ಕಂಪ್ನಿ. ಅಂದ್ರೆ ಏನ್ರಿ? ಪ್ರವರ್ತಕ ಅಂದ್ರೆ ಕಂಪ್ನಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಿದ ವ್ಯಕ್ತಿ ಅಂತ ನಾವಲ್ಲಿ ಕರಿತೀವಿ. ಹೂ ಹ್ಯಾಸ್ ಕಂಪ್ಲೀಟ್ಲಿ ಕಂಟ್ರೋಲ್ ದ ಕಂಪ್ನಿ ಆ್ಯಕ್ಟಿವಿಟಿ. ಅಂದ್ರೆ ಆ ಕಂಪ್ನಿಯ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿದ ವ್ಯಕ್ತಿ ಯಾರಾಗ್ತಾರೆ? ಪ್ರಮೋಟರ್ ಆಗ್ತಾರೆ. ಆ ಸಂಪೂರ್ಣ ನಿಯಂತ್ರಣ ಎರಡು ರೀತಿ ಇರ್ಬೋದು. ಇಟ್ ಮೇ ಬಿ ಡೈರೆಕ್ಟ್ ಆರ್ ಇನ್ಡೈರೆಕ್ಟ್. ನೇರವಾಗಿ ಆ ಕಂಪ್ನಿನ ಕಂಟ್ರೋಲ್ ಮಾಡ್ಬೋದು, ಅಥವಾ ಪರೋಕ್ಷವಾಗಿ ಆ ಕಂಪ್ನಿನ ಕಂಟ್ರೋಲ್ ಮಾಡ್ಬೋದು. ಅಂದರೆ ಹಿ ಮೇ ಬಿ ಆ್ಯಕ್ಟ್ ಆಸ್ ಅ ಏಜೆಂಟ್
ಲೈಕ್ ಡೈರೆಕ್ಟರ್ ಆರ್ ಹಿ ಮೇ ಬಿ ಆ್ಯಕ್ಟ್ ಆ್ಯಸ್ ಅ ಶೇರ್ ಹೋಲ್ಡರ್. ಅಂದ್ರೆ ಷೇರುದಾರ ಆಗಿ ಕೆಲಸ ಮಾಡ್ಬೋದು ಅಥವಾ ನಿರ್ದೇಶಕ ಆಗಿ ಕೆಲಸನ ಮಾಡ್ಬೋದು. ಅವಾಗ ನಾವೇನಂತ ಕರಿತೀವಿ, ಪ್ರಮೋಟರ್ ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರಮೋಟರ್ ಅಂತ ಕರಿಬೇಕಂದ್ರೆ ಹೂ ಹ್ಯಾಸ್ ಕಂಟ್ರೋಲ್ ಓವರ್ ಕಂಪ್ನಿ ಆ್ಯಕ್ಟಿವಿಟಿ ಇನ್ ದ ನೇಮ್ ಆಫ್ ಶೇರ್ ಹೋಲ್ಡರ್ ಆರ್ ಇನ್ ದ ನೇಮ್ ಆಫ್ ಡೈರೆಕ್ಟರ್. ಸೊ ನೆನ್ಪಿಟ್ಕೊರಿ, ಸಿಂಪಲ್ ವರ್ಡ್ನಾಗ ಹೇಳ್ತೀನಿ, ಪ್ರಮೋಟರ್ ಅಂತ ಕರಿಬೇಕಂದ್ರೆ ಅವ ಕಂಪ್ನಿನ ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಯಾವ ರೂಪದಲ್ಲಿ ನಿಯಂತ್ರಣ ಮಾಡ್ತಾರಂದ್ರೆ ಐದರ್ ಶೇರ್ ಹೋಲ್ಡರ್ ಆಗಿದ್ರೆ ಕಂಟ್ರೋಲ್ ಮಾಡ್ಬೋದು, ಅಥವಾ ಐದರ್ ಡೈರೆಕ್ಟರ್ ನಿರ್ದೇಶಕ ಆಗಿ ಆದರೂ ಕಂಟ್ರೋಲ್ ಮಾಡಬಹುದು ಅಂತ ನಾವಲ್ಲಿ ಹೇಳ್ತೀವಿ. ಸೊ ದ್ಯಾಟ್ ಈಸ್ ಅ ಪಾಯಿಂಟ್. ಸೊ ಏನಂತ ನೆನ್ಪಿಟ್ಕೋಬೋದ್ರಿ ಇಲ್ಲಿ, ದ ಶೇರ್ ಹೋಲ್ಡರ್ ಆರ್ ಅ ಡಿರೆಕ್ಟರ್ ಆರ್ ಅದರ್ವೈಸ್. ಸೊ ನೆನ್ಪಿಟ್ಕೊರಿ, ಪ್ರಮೋಟರ್ ಈಸ್ ಅ ಪರ್ಸನ್ ಹೂ ಹ್ಯಾಸ್ ಕಂಪ್ಲೀಟ್ಲಿ ಕಂಟ್ರೋಲ್ ಓವರ್ ದ ಅಫೇರ್ಸ್ ಆಫ್ ಅ ಆ್ಯಕ್ಟಿವಿಟಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ನೇರವಾಗಿ ಅಥವಾ ಪರೋಕ್ಷವಾಗಿ ಕಂಪ್ನಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಿದ ವ್ಯಕ್ತಿ ಅವ ಏನಾಗ್ತಾನೆ ರೀ, ಪ್ರವರ್ತಕ ಆಗ್ತಾನೆ. ಅವ ಯಾವ ರೂಪದಲ್ಲಿ ಇರ್ಬೋದು ರೀ, ಷೇರುದಾರರ ರೂಪದಲ್ಲಿ ಇರ್ಬೋದು ಅಥವಾ ನಿರ್ದೇಶಕರ ರೂಪದಲ್ಲಿ ಇರ್ಬೋದು. ಆ್ಯಂಡ್ ದ ಥರ್ಡ್ ಒನ್, ಹೂ ಈಸ್ ಅ ಪ್ರಮೋಟರ್, ದೇ ಆರ್ ಗಿವನ್ ಇನ್ ಅಕಾರ್ಡೆನ್ಸ್ ವಿತ್ ಹೂಸ್ ಅಡ್ವೈಸ್, ಡಿರೆಕ್ಷನ್ ಆರ್ ಇನ್ಸ್ಟ್ರಕ್ಷನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅ ಕಂಪ್ನಿ ಈಸ್ ಅಕಸ್ಟಮ್ ಟು ಆ್ಯಕ್ಟ್. ನೋಡಿರಿ, ಅವ ಒಂದು ವೇಳೆ ನಿರ್ದೇಶಕ ಆಗಿಲ್ಲ ಅಂತ ತಿಳ್ಕೊಳ್ಳೋಣ. ಸೊ ನಿರ್ದೇಶಕ ಆಗಿಲ್ಲ ಅಂದ್ರೆ ಆನ್ ಹೂಸ್ ಅಡ್ವೈಸ್, ನೋಡಿರಿ ಈ ವರ್ಡ್, ಯಾರ ಸಲಹೆ ಸೂಚನೆಯ ಮೇರೆಗೆ ಆಲ್ ದ ವರ್ಕ್ ಹ್ಯಾಸ್ ಬಿನ್ ಡನ್ ಇನ್ ದ ಕಂಪ್ನಿ. ಫಾರ್ ಎಕ್ಸಾಂಪಲ್, ಆಲ್ ದ ಡೈರೆಕ್ಟರ್ಸ್ ಹ್ಯಾಸ್ ಟು ವರ್ಕ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ ಆಫ್ ಅ ಪ್ರಮೋಟರ್. ಅಂದ್ರೆ ಏನು ರೀ, ಪ್ರವರ್ತಕನು ಹೇಳಿದ ಹಾಗೆಯೇ ಕಂಪ್ನಿಯಲ್ಲಿ ಎಲ್ಲ ನಿರ್ದೇಶಕರು ಕೇಳಬೇಕಾಗುತ್ತದೆ. ಅಂದ್ರೆ ನಿರ್ದೇಶಕರು ಪ್ರವರ್ತಕರ ಅಡಿಯಾಳುಗಳು ಅಂದಂಗೆ, ಅಂದ್ರೆ ಅವ್ರು ಹೇಳಿದಂಗೆ ಕೇಳ್ತಾರ ಅಂತ. ಒಂದು ವೇಳೆ ಅವರು ನಿರ್ದೇಶಕರು ಇರಲಿಲ್ಲ ಅಂದ್ರೆ. ಸೊ ನೆನ್ಪಿಟ್ಕೊರಿ, ಪ್ರಮೋಟರ್ ಅಂತ ಕರಿಬೇಕಂದ್ರೆ 3 ಪಾಯಿಂಟ್ ಕವರ್ ಆಗಬೇಕು ಡೆಫಿನಿಷನ್ ಒಳಗೆ. ಅಕಾರ್ಡಿಂಗ್ ಟು ಸೆಕ್ಷನ್ 269, ಹೂ ಈಸ್ ಅ ಪ್ರಮೋಟರ್, ಹೂಸ್ ನೇಮ್ ಈಸ್ ಇನ್ ಪ್ರಾಸ್ಪೆಕ್ಟಸ್. ಕೀವರ್ಡ್ ನೆನ್ಪಿಟ್ಕೊರಿ, ಹೂಸ್ ನೇಮ್ ಈಸ್ ಇನ್ ಪ್ರಾಸ್ಪೆಕ್ಟಸ್, ಪರಿಚಯ ಪತ್ರಿಕೆಯಲ್ಲಿ ಅವನ ಹೆಸರು ಇರಬೇಕು. ಹೂ ಹ್ಯಾಸ್ ಬೀನ್ ಐಡೆಂಟಿಫೈ ಇನ್ ಅ ಆ್ಯನ್ಯುವಲ್ ರಿಟರ್ನ್, ವಾರ್ಷಿಕ ವರದಿಯಲ್ಲಿ ಅವರ ಹೆಸರು ಇರಬೇಕು. ದಿಸ್ ಈಸ್ ದ ಫಸ್ಟ್ ಕೀವರ್ಡ್. ಪ್ರಾಸ್ಪೆಕ್ಟಸ್ ಹೆಸರು ಇರಬೇಕು, ಆ್ಯನ್ಯುವಲ್ ರಿಟರ್ನ್ ಒಳಗೆ ಐಡೆಂಟಿಫೈ ಮಾಡಬೇಕು. ನಂಬರ್ 2, ಹೂ ಹ್ಯಾಸ್ ಕಂಟ್ರೋಲ್ ಓವರ್ ಕಂಪ್ನಿ ಆ್ಯಕ್ಟಿವಿಟಿ, ಕಂಪ್ನಿಯ ಚಟುವಟಿಕೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ಇನ್ ದ ಫಾರ್ಮ್ ಆಫ್ ಶೇರ್ ಹೋಲ್ಡರ್ ಆರ್ ಡೈರೆಕ್ಟರ್, ಷೇರುದಾರರ ರೂಪದಲ್ಲಿ ಆದರೂ ನಿಯಂತ್ರಿಸಬಹುದು ಅಥವಾ ನಿರ್ದೇಶಕರ ರೂಪದಲ್ಲಿ ಆದರೂ ನಿಯಂತ್ರಿಸಬಹುದು ಕಂಪ್ನಿಯ ಚಟುವಟಿಕೆಯನ್ನು. ಹಾಗೂ ಮೂರನೇದೇನ್ರಿ, ಇನ್ ಅಕಾರ್ಡೆನ್ಸ್ ವಿತ್ ಹೂಸ್ ಇನ್ಸ್ಟ್ರಕ್ಷನ್ ಆರ್ ಅಡ್ವೈಸ್. ನೋಡಿ, ಯಾರ ಸಲಹೆ ಸೂಚನೆಯ ಮೇರೆಗೆ, ಇನ್ ಅಕಾರ್ಡೆನ್ಸ್ ವಿತ್ ಹೂಸ್ ಅಡ್ವೈಸ್ ಆರ್ ಇನ್ಸ್ಟ್ರಕ್ಷನ್ ಆಲ್ ದ ಕಂಪ್ನಿ ಆ್ಯಕ್ಟಿವಿಟೀಸ್ ಹ್ಯಾಸ್ ಬೀನ್ ಡನ್. ಅಂದರೆ ಕಂಪ್ನಿಯ ಎಲ್ಲ ಚಟುವಟಿಕೆಗಳು ನಡೆಯಬೇಕು. ಸೊ ಅವಾಗ ಏನಂತ ಕರಿತೀವಿ, ಪ್ರಮೋಟರ್ ಅಂತ ಕರಿತೀವಿ. ಸೊ ಐ ಡಿಸ್ಕಸ್ ಇನ್ ಬ್ರೀಫ್ ಕೀ ವರ್ಡ್ಸ್ ಹೇಳ್ಬಿಡ್ತೀನಿ ನೋಡ್ರಿ. ಮೀನಿಂಗ್ ಒಳಗೆ ಪ್ರಮೋಟರ್ ಬಂತು ಅಂದ್ರೆ ಯಾರು ಕಂಪ್ನಿನ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದಕ್ಕೆ ಏನೇನು ಬೇಕು ತೊಗೊಂಬರ್ತಾರೆ, ಅವಾಗ ನಾವು ಪ್ರಮೋಟರ್ ಅಂತ ಕರಿತೀವಿ. ಸೊ ಅರ್ಥ, ಕಂಪ್ನಿ ಪ್ರಮೋಟರ್ ಮೀನಿಂಗ್ ಕೇಳಿದಾಗ ಏನು ಬರೀಬೇಕ್ರಿ, ಕಂಪ್ನಿನ ಸ್ಟಾರ್ಟ್ ಮಾಡಲಿಕ್ಕೆ ಏನೇನು ಬೇಕು ರಿಸೋರ್ಸ ಎಲ್ಲನೂ ತೊಗೊಂಬರೋವಾಗ ಏನಂತ ಕರಿಬೇಕ್ರಿ, ಪ್ರಮೋಟರ್ ಅಂತ ಕರಿಬೇಕು. ಇದು ಮೀನಿಂಗ್ ಆಫ್ ಕಂಪ್ನಿ. ಆ್ಯಂಡ್ ವಾಟ್ ಅಬೌಟ್ ದ ಡೆಫಿನಿಷನ್ ಆಫ್ ಅ ಕಂಪ್ನಿ, ಡೆಫಿನಿಷನ್ ಆಫ್ ಅ ಕಂಪ್ನಿ ಒಳಗೆ ಏನೇನು ಬರೀಬೇಕ್ರಿ, ಯಾರು ಪ್ರಾಸ್ಪೆಕ್ಟಸ್ ಹೆಸರು ಇರ್ತಾರೆ, ಆಮೇಲೆ ಆ್ಯನ್ಯುವಲ್ ರಿಟರ್ನ್ ಒಳಗೆ ಐಡೆಂಟಿಫೈ ಮಾಡ್ತಾರೆ, ಕಂಪ್ನಿನ ಕಂಟ್ರೋಲ್ ಮಾಡ್ತಾರೆ ಶೇರ್ ಹೋಲ್ಡರ್ ಅಥವಾ ಡೈರೆಕ್ಟರ್ ರೂಪದಲ್ಲಿ, ಆಮೇಲೆ ಯಾರ ಸಲಹೆ ಸೂಚನೆ ಮೇರೆಗೆ ಕಂಪ್ನಿ ಆ್ಯಕ್ಟಿವಿಟಿ ನಡೀತಾವ. ಸೊ ಅವಾಗ ನಾವೇನಂತ ಕರಿತೀವಿ, ಪ್ರಮೋಟರ್ ಅಂತ ನಾವಲ್ಲಿ ಕರಿತೀವಿ. ಹೂ ಈಸ್ ಕಾಲ್ಡ್ ಆಸ್ ಅ ಪ್ರಮೋಟರ್. ಸೊ ಲೆಟ್ ಅಸ್ ಡಿಸ್ಕಸ್ ದ ನೆಕ್ಸ್ಟ್ ಪಾರ್ಟ್ ಹಿಯರ್, ಲಯಬಿಲಿಟೀಸ್ ಆಫ್ ಅ ಪ್ರಮೋಟರ್. ಇದು ಬಹಳ ಮುಖ್ಯ. ಲಯಬಿಲಿಟೀಸ್ ಆಫ್ ಅ ಪ್ರಮೋಟರ್, ಪ್ರವರ್ತಕರ ಹೊಣೆಗಾರಿಕೆಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಪ್ರಮೋಟರ್ ಆಫ್ ಕಂಪ್ನಿ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.